ಈಗ ನನಗನ್ನಿಸ್ತದೆ ಬೆಂಗಳೂರು ನಗರದಲ್ಲಿ 5ಕ್ಕೆ 5 MP BJP ಪಕ್ಷದ ಪಾರ್ಲಿಮೆಂಟ್ಗೆ ಸದಸ್ಯರನ್ನು ಆಯ್ಕೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಅತಿ ಹೆಚ್ಚು 16 ಶಾಸಕರನ್ನು ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಬೆಂಗಳೂರನ್ನ ಒಡೆದು ಚಿತ್ರ ಮಾಡಿ ಅಧಿಕಾರ ಹಿಡಿಯಬೇಕು ಅಂದ್ಬಿಟ್ಟು ಇವರು ಕುತಂತ್ರ ನಡೆಸ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿಯಾಗಿ ಇವರು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ನಾನು ಆಗಲೇ ಹೇಳಿದಂಗೆ ಎಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅಲ್ಲಿ ಅಧಿಕಾರ ಹಿಡಿಯಬೇಕು ಅಂದ್ಬಿಟ್ಟು ಕುತಂತ್ರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ರೀತಿ ಬೆಂಗಳೂರು ಚಿತ್ರ ಮಾಡಿದ್ರೆ ಬ್ರ್ಯಾಂಡ್ ಬೆಂಗಳೂರಿಗೆ ಇವತ್ತೇನು ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದ್ದಾರೆ. ಆ ಬ್ರ್ಯಾಂಡ್ಗೆ ಕುದ್ದು ಉಂಟು ಆಗುವಂಥ ಸಂಭವ ಇರ್ತದೆ ಅಂದ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲ, ಇದು ಅಧಿಕಾರಿಗಳು ವರದಿ ಏನು ಕೊಟ್ಟಿದ್ದಾರೋ ಅದು ನಮ್ಗೆ ಗೊತ್ತಿಲ್ಲ. ಆ ವರದಿ ಕೊಟ್ಟಿರೋ ಆಧಾರದ ಮೇಲೆ ಅವರು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ಬಿಟ್ಟು ಬಿಲ್ ಇದು ಈ ಬಿಲ್ಲು ಅಪ್ರೂವ್ ಆದರೆ ಗವರ್ನರ್ ಇದಕ್ಕೆ ಅಂಕಿತ ಹಾಕಿದ್ರೆ ಇದು ಕಾನೂನಾಗುತ್ತೆ. ಇದು ಅಸೆಂಬ್ಲಿನಲ್ಲಿ ಬಿಲ್ ಮಂಡನೆ ಮಾಡಿದ್ದಾರೆ. ಬಿಲ್ ಈಗ ಜಾಯಿಂಟ್ ಕಮಿಟಿಗೆ ಕೊಟ್ಟಿದ್ದಾರೆ. ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸದಸ್ಯರು ಇದಕ್ಕೆ ಒಂದು ಇದು ಸ್ಟಡಿ ಮಾಡಿ ಪುನಃ ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರ ಪುನಃ ಅಸೆಂಬ್ಲಿನಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಬೇಕು. ತದನಂತರ ಗವರ್ನರ್ಗೆ ಹೋಗಿ ಗವರ್ನರ್ ಅಂಗೀಕಾರ ಪಡೆದ್ರೆ ಇದು ಕಾನೂನಾಗುತ್ತೆ. ಬಿಜೆಪಿ ನಾಯಕರು ಸರ್ ಯಾರು ಕೂಡ ಅಷ್ಟಾಗಿ ವಿರೋಧನೆ ಮಾಡ್ತಾ ಇಲ್ಲ. ಈಗ ತಾನೇ ಇದು ಹೊಸದಾಗಿ ಬಂದಿರೋದು. ಈಗಾಗಲೇ ಕಮಿಟಿ ಮಾಡಿದ್ದಾರೆ. ಅಲ್ಲಿ ನಮ್ಮ ಪಕ್ಷದ MLAಗಳು ಸದಸ್ಯರಿದ್ದಾರೆ, ಅವರು ಮಾತಾಡ್ತಾರೆ. ಈಗ ನಾನು ಸಹ ಇವತ್ತು ಇದ್ರ ಸಂಬಂಧಪಟ್ಟಂಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಕರೆದು ನನ್ನ ಅನಿಸಿಕೆಗಳನ್ನ ಎಲ್ಲ ಇದರಲ್ಲಿ ಇನ್ನೂ ಒಂದು 2 ಅವರ್ ಮಾತಾಡಬೇಕು, ಅಷ್ಟೊಂದು ವಿಷಯಗಳಿದೆ. ಆ ಎಲ್ಲ ನಾನು ವಿಸ್ತಾರವಾಗಿ ಸುಮಾರು 100 ಪುಟಗಳು ಬಂದಿದೆ. ಅದರಲ್ಲಿ ಎಲ್ಲ ವಿಸ್ತಾರವಾಗಿ ಯಾವ ಸೆಕ್ಷನ್ನು ಅದಕ್ಕೆ ಉತ್ತರ ಏನು ಅಂದ್ಬಿಟ್ಟು ನಾನು ಕಾನೂನುಬದ್ಧವಾಗಿ ಹೇಳಿದೆ. ಬೆಂಗಳೂರಿಗೆ ಏನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ಬಿಟ್ಟು ಒಂದು ರಚನೆ ಮಾಡೋದು ಕೊಟ್ಟಿದ್ದಾರೆ. ಅದನ್ನು ಬಿಲ್ಲನ್ನು ಸರ್ಕಾರ ಸಭೆ ಮತ್ತು ವಿಧಾನ ಪರಿಷತ್ ಮಂಡನೆ ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಅಂದ್ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಜ್ಯ ಸರ್ಕಾರಕ್ಕೆ ಯಾವುದೇ ಕಾರಣಕ್ಕೂ ಗ್ರೇಟರ್ ಅಭಿವೃದ್ಧಿ ಪ್ರಾಧಿಕಾರ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಸರ್ ಕ್ಯಾಮ್ರಾ ಕಡೆ ಕಾನೂನಲ್ಲಿ ಅವಕಾಶ ಇಲ್ಲ. ಅದನ್ನು ವಾಪಸ್ ಪಡಿಬೇಕು ಅಂದ್ಬಿಟ್ಟು ನಾನು ಒತ್ತಾಯ ಮಾಡ್ತೀನಿ. ಸಂವಿಧಾನ ಆರ್ಟಿಕಲ್ 243Q ಪ್ರಕಾರ ಮತ್ತು ಅಭಿವೃದ್ಧಿ ಮಂಡಳಿ ಯಾವ ರೀತಿ ಇರಬೇಕು ಅಂದರೆ ಗ್ರೇಟರ್ ಇದು ಆರ್ಟಿಕಲ್ 243R ಪ್ರಕಾರ ಸಂವಿಧಾನದಲ್ಲಿ ಹೇಳಿದೆ. ಅದರ ಪ್ರಕಾರ ರಚನೆ ಮಾಡಬೇಕಾಗಿದೆ. ಅದಕ್ಕೆ ಯಾರ್ಯಾರು ಸದಸ್ಯರಾಗಬೇಕು, ಯಾರು ಅಧ್ಯಕ್ಷ ಆಗಬೇಕು, ಯಾರು ಮೇಯರ್ ಆಗಬೇಕು ಅಂದ್ಬಿಟ್ಟು ಅದರಲ್ಲೇ ಹೇಳಿದ್ದಾರೆ. ಇದನ್ನು ಇವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಬೇರೆ ರಾಜ್ಯದ ಬೇರೆ ಕಡೆ ಇರ್ತಕ್ಕಂಥ ಗೃಹ ಮಂತ್ರಿಗಳು ಅವನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ಬಿಟ್ಟು ನಾನು ಹೇಳ್ತೀನಿ. ಅವರು ಹೇಳಿ ಸಂವಿಧಾನದಲ್ಲಿ ನಮ್ಗೆ ಅವಕಾಶ ಇದೆ ಅಂದರೆ ನಾವು ಒಪ್ಕೊಳ್ತೀವಿ, ತೋರಿಸ್ಬೇಕು. ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ಇದು ತೆರಿಗೆದಾರ ಹಣ ಪೋಲಾಗುತ್ತೆ. ಇದನ್ನು ಕೂಡಲೇ ಹಿಂಪಡಿಬೇಕು. ಕೋಟ್ಯಾಂತರ ರೂಪಾಯಿ ಲಾಸ್ ಆಗ್ತದೆ ಅಂದ್ಬಿಟ್ಟು ನಾನು ಸರ್ ಬೆಂಗಳೂರು ಹೊಸ ಯೋಜನೆ ಬರುತ್ತೆ ಅಂತ ಗ್ರೇಟರ್ ಬೆಂಗಳೂರು ಮಾಡಿಸ್ತಾರೆ. ಲೋಗೋ ಸ್ವಲ್ಪ ಮೇಲೆತ್ತಿ. ಹೊಸ ಯೋಜನೆ ಬರುತ್ತೆ ಅಂತ ಹೇಳಿ ಅವರು ಮಾಡೋದಕ್ಕೆ ರೆಡಿ. ಯಾವ ಹೊಸ ಯೋಜನೆ ಮಾಡೋದಕ್ಕೆ? ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ. ಇದನ್ನು ಹೊಡೆದು 4-5 ಮಾಡಿ ಬೆಂಗಳೂರನ್ನ ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಯಾಕೆಂದರೆ ಅವ್ರಿಗೆ ಒಂದು ಗೊತ್ತಾಗ್ಬಿಟ್ಟಿದೆ ಬೆಂಗಳೂರು BJPಗೆ ಭದ್ರಕೋಟೆ ಅನ್ನೋ ಏಕೈಕ ಕಾರಣದಿಂದ ಏನಾದರೂ ಮಾಡಿ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಬೇಕು. ಎಲ್ಲ ಪಾಲಿಕೆಗೆ 4-5 ಮಾಡಿ ಗ್ರೇಟರ್ ಬೆಂಗಳೂರು ಅಡಿಯಲ್ಲಿ ಮಾಡಿ ನಾವು ಇದನ್ನು ಅಧಿಕಾರ ಚುಕ್ಕಾಣಿ ಹಿಡಿಯಬೇಕು ಅಂದ್ಬಿಟ್ಟು ಎಲ್ಲ ಪವರ್ಸ್ನ ಗ್ರೇಟರ್ ಬೆಂಗಳೂರಿಗೆ ತಗೊಂಡಿದ್ದಾರೆ. ಇದು ಕಾನೂನಲ್ಲಿ ಅವಕಾಶ ಇಲ್ಲ, ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಇದು 100% ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ ಈಗ BBMP ಎಲೆಕ್ಷನ್ ಮಾಡಬೇಕು, ಮಾಡಲಿಲ್ಲ. ಇದನ್ನು ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಅಲ್ಲ ನಿಮ್ಮ ನಿಲುವೇನು ಸರ್? ಈಗ BBMP ಚುನಾವಣೆ ಅಂದರೆ ಜನಪ್ರತಿನಿಧಿಗಳಿಲ್ಲ. ಚುನಾವಣೆ ಮಾಡಬೇಕು ಅಂದರೆ ನಾನೆಲ್ಲ ಪ್ರತಿಯೊಬ್ಬ ಬೆಂಗಳೂರು ನಗರದ ನಾಗರಿಕನು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಉಗ್ರ ಹೋರಾಟಕ್ಕೂ ಕೂಡ ತಿಳಿಯುತ್ತೆ. ಓಕೆ.